ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಕೂಡ ವರುಣ ನಿನ್ನೆ ಅಬ್ಬರಿಸಿದ್ದಾನೆ. ಬೆಂಗಳೂರಿನ ಜನ ಸ್ವಲ್ಪ ನಿರಾಳರಾಗಿದ್ರು ಕಾರಣ ಮಳೆರಾಯ ಕೊಂಚ ಬಿಡುವು ಕೊಟ್ಟಿದ್ದಾನೆ ಅಂತ. ಅಷ್ಟೊತ್ತಿಗೆ ಮತ್ತೆ ಮಳೆ ಎಂಟ್ರಿ ಕೊಟ್ಟಿರೋದ್ರಿಂದ ಜನರಲ್ಲಿ ಆತಂಕ ಶುರುವಾಗಿದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಒಂದು ಮಳೆ ಆದ್ರೆ ಯಾವ ರೀತಿಯ ಸಮಸ್ಯೆಗಳಾಗುತ್ತೆ, ಯಾವ ರೀತಿಯ ಅವಾಂತರಗಳಾಗುತ್ತೆ ಅನ್ನೋದನ್ನ ದೃಶ್ಯಗಳ ಸಮೇತ ಪ್ರತಿ ಸಲ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈಗ ಬಿಡುವು ನೀಡಿದ್ದ ವರುಣ ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಅಬ್ಬರಿಸಿದ್ದಾನೆ. ರಾತ್ರಿ ಸುರಿದ ಭಾರಿ ಮಳೆಗೆ ನಗರದ ಕೆಲ ಭಾಗಗಳು ಜಲಾವೃತ ಆಗಿದೆ. ಪ್ರಮುಖವಾಗಿ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಸಂಪೂರ್ಣ ಜಲಾವೃತ ಆಗಿದ್ದು ರಸ್ತೆಗಳೆಲ್ಲ ನೀರು ತುಂಬಿ ನದಿಯಂತಾಗಿತ್ತು. ರಸ್ತೆಯಲ್ಲಿ ಭಾರೀ ಪ್ರಮಾಣದಲ್ಲಿ ನೀರು ತುಂಬಿರೋದ್ರಿಂದ ವಾಹನ ಸವಾರು ಪರದಾಡಿದ್ದಾರೆ. ಟ್ರಾಫಿಕ್ ಸಮಸ್ಯೆಯಿಂದ ಮನೆ ತಲುಪುವುದಕ್ಕೆ ಸವಾರು ಹೈರಾಣಾಗಿದ್ರು. ಇಲ್ಲ ಅಂದ್ರೆ ಇದರಿಂದ ಪರ ಗಾಡಿ ಇದೆ ಇಳಿಸೋದೇ ಅಂದ್ರೆ ಮಾತ್ರ ನೋಡಿ, ಇದು ಬೆಂಗಳೂರಿನ ಪರಿಸ್ಥಿತಿ. ಒಂದು ಮಳೆ ಆದರೂ ಕೂಡ ಬೆಂಗಳೂರು ತಡೆದುಕೊಳ್ಳೋ ಮಟ್ಟಿಗಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಯಿತು. ಮತ್ತೊಂದು ಏರಿಯಾಗೂ ಕಾಲಿಟ್ಟರು ನೀವು ಇಂಥ ದೃಶ್ಯಗಳೇ ಬೆಂಗಳೂರಿನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಕಾರಣ ಪ್ರತಿ ಸಲ ಮಳೆ ಬಂದಾಗಲೂ ಕೂಡ ನಾವು ಹೇಳೋದಿಷ್ಟೇ, ರಾಜಕಾಲುವೆ ಒತ್ತುವರಿ ಆಗುತ್ತೆ, ಕೆರೆಗಳ ಹೂಳೆತ್ತೋ ಕಾರ್ಯ ಆಗಲ್ಲ, ಹಾಗಾಗಿ ನೀರು ಹರಿದು ಹೋಗೋದಕ್ಕೆ ಜಾಗ ಇಲ್ಲ, ರಸ್ತೆ ಮೇಲೆ ತುಂಬಿಕೊಳ್ಳುತ್ತೆ, ಫ್ಲೈಓವರಲ್ಲಿ ನೀರು ನಿಂತ್ಕೊಳ್ಳುತ್ತೆ, ಮನೆಗಳಿಗೆ ನೀರು ನುಗ್ಗುತ್ತೆ. ಇದರಿಂದ ಜನಸಾಮಾನ್ಯರು ಪರದಾಡಬೇಕಾಗುತ್ತೆ. ವಾಹನ ಸವಾರು ಪ್ರಮುಖವಾಗಿ ಒದ್ದಾಡಬೇಕು. ಹೆಬ್ಗೋಡಿ ಮೆಟ್ರೋ ಸ್ಟೇಷನ್ನ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ರಾತ್ರಿ ಮಳೆ ಬಂದಂಥ ಪರಿಣಾಮ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ. ಎತ್ತ ಕಣ್ಣಾಯಿಸಿದ್ರು ಕೂಡ ನೀರು ಅನ್ನುವಂಥ ಪರಿಸ್ಥಿತಿ, ಯಾವುದೋ ನದಿನ ಹಳ್ಳ ಕೊಳ್ಳನ ಆ ರೀತಿ ಬೆಂಗಳೂರಿನ ರಸ್ತೆಗಳು ನೋಡೋದಕ್ಕೆ ಸಿಗುತ್ತೆ. ನೋಡಿ ಯಾವ ಮಟ್ಟಿಗೆ ನೀರು ತುಂಬಿಕೊಂಡಿದೆ ಅಂತ. ಇದರಲ್ಲಿ ವಾಹನಗಳು ಓಡಾಡೋದಕ್ಕಾಗತ್ತಾ? ಸಹಜವಾಗಿ ಆತಂಕ ಇರುತ್ತೆ. ವಾಹನಗಳನ್ನು ಕೂಡ ಮೂವ್ ಮಾಡುವಾಗ ಗಾಡಿಗಳು ನಿಂತು ಹೋಗುತ್ತೆ, ಕೆಟ್ಟು ಹೋಗುತ್ತೆ. ಇದರಿಂದ ಮತ್ತೆ ಒನ್ಸ್ ಅಗೇನ್ ಜನಸಾಮಾನ್ಯರೇ ಪರದಾಡಬೇಕಾಗುತ್ತೆ. ಜಸ್ಟ್ ಒಂದು ಚಿಕ್ಕ ಮಳೆ ಆದರೂ ಕೂಡ ತಡೆದುಕೊಳ್ಳುವಂಥ ಸಾಧ್ಯ ಆಗ್ತಾ ಇಲ್ಲ ಬೆಂಗಳೂರಿನ ಮಟ್ಟಿಗೆ. ಯಾಕಂದರೆ ಒಂದೇ ಮಳೆಗೆ ಈ ರೀತಿ ದೃಶ್ಯಗಳು ನೋಡೋದಕ್ಕೆ ಸಿಗುತ್ತೆ. ಏನೋ ಸತತವಾಗಿ ಒಂದು ವಾರನ ತಿಂಗಳಾನುಗಟ್ಟಲೆ ಮಳೆ ಆಗಿದೆ, ಈ ರೀತಿ ನೀರು ನಿಂತ್ಕೊಂಡಿದೆ, ಹಾಗಾಗಿ ಸಮಸ್ಯೆ ಆಗಿದೆ ಬಿಡಪ್ಪ ಅನ್ನೋಕ್ಕೆ ಹಾಗಲ್ಲ. ಒಂದು ಮಳೆ, ನಿನ್ನೆ ಆಗಿರುವಂಥ ಒಂದೇ ಒಂದು ಮಳೆಗೆ ಬೆಂಗಳೂರಿನ ಚಿತ್ರಣ ಮತ್ತೆ ಚೇಂಜ್ ಆಗಿರೋದು. ಹಾಗಾಗಿ ಮಳೆ ಅಂದರೆ ಬೆಂಗಳೂರಿನ ಜನ ಪ್ರತಿ ಬಾರಿ ಕೂಡ ಆತಂಕ ಪಡೋ ಮಟ್ಟಿಗೆ ಕಾಣಿಸುತ್ತೆ. ಅರ್ಧ ತುಂಬಿದೆ, ಫಸ್ಟ್ ಟೈಮ್ ಈ ಥರ ಹೋಗ್ತಾರೆ.